ಭೂಮಿಯತ್ತ ಧಾವಿಸಿ ಬರ್ತಿದ್ದ ಕ್ಷುದ್ರ ಗ್ರಹದ ಡೈರೆಕ್ಷನ್ ಚೇಂಜ್ ಆಗಿದ್ದು ನಾಸಾ ಹಾಗೂ ಇಸ್ರೋ ವಿಜ್ಞಾನಿಗಳಲ್ಲಿ ಆವರಿಸಿದ ಆತಂಕ ಸದ್ಯ ದೂರವಾಗಿದೆ. ಭೂಮಿಯಿಂದ 15 ಕಿಲೋಮೀಟರ್ ದೂರದಲ್ಲಿರುವಾಗಲೇ MT1 ಹೆಸರಿನ ಕ್ಷುದ್ರ ಗ್ರಹ ತನ್ನ ಪಥವನ್ನು ಬದಲಿಸಿದೆ. ಗಂಟೆಗೆ 50 ರಿಂದ 65 ಸಾವಿರ ಕಿಲೋಮೀಟರ್ ವೇಗದಲ್ಲಿ ಭೂಮಿಯತ್ತ ಬರ್ತಿದ್ದ ಕ್ಷುದ್ರ ಗ್ರಹ ಭೂಮಿಗೆ ಅಪ್ಪಳಿಸುವ ಆತಂಕ ಉಂಟು ಮಾಡಿತ್ತು. ಬಟ್ ಪಥ ಬದಲಾಗಿದ್ದು ಭೂಮಿಗೆ ಅಪ್ಪಳಿಸಲ್ಲ ಅಂತ ವಿಜ್ಞಾನಿಗಳು ನ್ಯೂಸ್ ಫಸ್ಟ್ಗೆ ಮಾಹಿತಿ ನೀಡಿದ್ದಾರೆ. ರಕ್ಷಿತ್ ಶೆಟ್ಟಿ ನಿರ್ಮಾಣದ ಬ್ಯಾಚುಲರ್ ಪಾರ್ಟಿ ಚಿತ್ರದ ಬೆನ್ನಲ್ಲೇ ಈಗ ಮತ್ತೊಂದು ಕನ್ನಡ ಸಿನಿಮಾಗೆ ಕಾಪಿರೈಟ್ ನೋಟಿಸ್ ಬಂದಿದೆ. ಪೃಥ್ವಿ ಅಂಬಾರ್ ಮತ್ತು ಮಿಲನಾ ನಾಗರಾಜ್ ಅಭಿನಯದ ಫಾರ್ ರಿಜಿಸ್ಟ್ರೇಷನ್ ಚಿತ್ರದಲ್ಲಿ ಹಿಂದಿಯ DDLJ ಹಾಡಿನ ಸಾಲುಗಳನ್ನು ಬಳಸಲಾಗಿದೆ ಎಂದು ಆರೋಪಿಸಿ ಆಡಿಯೋ ಕಂಪನಿ ಕಡೆಯಿಂದ ನೋಟಿಸ್ ಬಂದಿದೆ. ಲವ್ಲಿ ಸ್ಟಾರ್ ಪ್ರೇಮ್ ತಮ್ಮ ತಂದೆಯ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿದ್ದಾರೆ. ಬಸಪ್ಪ ಮತ್ತು ಶಕುಂತಲಾ ದಂಪತಿಯ 50ನೇ ಮದುವೆ ವಾರ್ಷಿಕೋತ್ಸವ ಹಿನ್ನೆಲೆ ಇಡೀ ಕುಟುಂಬ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ವೇಳೆ ಪ್ರೇಮ್ ಅವರ ಪತ್ನಿ, ಮಕ್ಕಳು ಸಹ ಭಾಗಿಯಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.